ಅಂದರೆ ಓವರಾಲ್ ಹೇಳೋದಾದರೆ ಕೇವಲ ರೋಗ ಇಲ್ಲದೆ ಇದ್ದರೆ ಮಾತ್ರ, ಅಥವಾ ಪೂರ್ತಿ ಹಣ ಇದ್ದರೆ ಮಾತ್ರ, ಅಥವಾ ಪೂರ್ತಿಯಾಗಿ ಯಶಸ್ಸಿದ್ರೆ ಮಾತ್ರ ಖುಷಿಯಿಂದ ಬದುಕ್ತೀನಿ ನಾನು, ಇಲ್ಲ ಅಂದರೆ ನಾನು ಖುಷಿಯಿಂದ ಬದುಕೋಲ್ಲ ಅನ್ನೋದಾದರೆ ಬಹುಶಃ ಈ ಭೂಮಿ ಮೇಲೆ ಅರ್ಧಕ್ಕಿಂತ ಹೆಚ್ಚು ಜನ ಖುಷಿಯಿಂದ ಬದುಕೋಕ್ಕಾಗಲ್ಲ. ನಾವು ಹೇಗೆ ಬದುಕಬೇಕು ಅಂತಂದರೆ, ರೋಗ ಆದರೂ ಇರಲಿ, ಅನಾರೋಗ್ಯ ಆದರೂ ಇರಲಿ, ಅನಾರೋಗ್ಯ ಆದರೂ ಇರಲಿ, ಆರೋಗ್ಯ ಆದರೂ ಇರಲಿ, ಹಣ ಇರಲಿ ಇಲ್ಲದೆ ಇರಲಿ, ಯಶಸ್ಸು ಸಿಗಲಿ ಸಿಗದೆ ಇರಲಿ, ನಿಜವಾದ ಯಶಸ್ಸೇನು? ಈ ಕ್ಷಣದಲ್ಲಿ ನನಗೆ ಖುಷಿಯಿಂದ ಬದುಕೋಕ್ಕಾಗ್ತಿದೆಯಾ, ಸಮಾಧಾನದಿಂದ ಇರೋಕ್ಕಾಗ್ತಾ ಇದೆಯಾ, ಧೈರ್ಯ ತಗೊಳಕ್ಕಾಗ್ತಾ ಇದೆಯಾ? ಅದು ನಿಜವಾದ ಜೀವನದ ಸಾರ್ಥಕತೆ. ಅದು ಇಲ್ಲ ನನ್ನಲ್ಲಿ ಅಂದರೆ ನನಗೆ ಧೈರ್ಯ ತಗೊಳಕ್ಕಾಗ್ತಿಲ್ಲ, ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ಖುಷಿ ಇಲ್ಲ ಅಂದಮೇಲೆ ಅಂಥ ಆರೋಗ್ಯ, ಅಂಥ ಹಣ, ಅಂಥ ಯಶಸ್ಸು ಇಟ್ಕೊಂಡು ಏನು ಮಾಡ್ತೀರಾ ನೀವು? ಹೇಳಿ ನನಗೆ, ಏನು ಮಾಡ್ತೀರಾ ಅದನ್ನ ಇಟ್ಕೊಂಡು? ಸೊ ಯಾವ್ಯಾವುದೋ ಒಂದಿಷ್ಟು ಆಲೋಚನೆಗಳಿಂದ ಹಿಂಗಿದ್ರಷ್ಟೇ ನಾನು ಖುಷಿಯಿಂದ ಇರೋದು ಅನ್ನೋ ತಲೆಯಿಂದ ತೆಗೀರಿ ಫಸ್ಟು. ನಾನು ಈಗ ಈ ಕ್ಷಣ ಖುಷಿಯಿಂದ ಇರ್ತೀನಿ, ಹೆಂಗೆ ಬೇಕಾದ್ರೆ ಇರಲಿ, ನನ್ನ ಚರ್ಮ ಯಾವ ಬಣ್ಣದಲ್ಲಿದೆಯೋ ಅದೇ ಬಣ್ಣದಲ್ಲಿ ನನಗಿಷ್ಟ ನನ್ನ ಚರ್ಮ, ನನ್ನ ತಲೆ ಮೇಲೆ ಕೂದಲು ಇರಲಿ ಇಲ್ಲದೆ ಇರಲಿ ನನಗೆ ನಾನು ಇಷ್ಟ, ನನ್ನ ರಿಪೋರ್ಟ್ಸ್ ನಾರ್ಮಲ್ ಇರಲಿ ಇಲ್ಲದೆ ಇರಲಿ ನಾನು ಖುಷಿಯಾಗಿರೋಕ್ಕಾಗತ್ತೆ. ಯಾಕೆ ಅನಿಸಲ್ಲ ನಿಮಗದು? ಮೈಂಡ್ ಸೆಟ್ ಮಾಡ್ಕೊಳ್ಳಿ. ಪ್ರತಿ ಕ್ಷಣ ಒಂದು ಧ್ಯಾನ ಆಗಬೇಕು. ಎಷ್ಟಾಗತ್ತೆ ಅಷ್ಟು ಜೀವನದಲ್ಲಿ ಬರೋ ಪರೀಕ್ಷೆನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕು. ಒಂದು ಇಷ್ಟು ಪುಟ್ಪುಟಾಣಿ ಕ್ರಿಮಿ ಕೀಟಗಳಿಗಿರುವಷ್ಟು ಧೈರ್ಯ ಕೂಡ ನಮಗಿಲ್ಲ ಅಂತಂದಾಗ ಈ ಮನುಷ್ಯ ಜನ್ಮ ಯಾಕೆ ತಗೊಂಡಿದ್ದೀವಿ ನಾವು? ನೀವು ಈ ಜನ್ಮ ತಗೊಂಡಿರೋ ಪರ್ಪಸ್ ನಿಮಗೆ ಮರ್ತು ಹೋಗ್ಬಿಟ್ಟಿದೆ. ಇಷ್ಟು ದೊಡ್ಡ ದೇಹ, ಇಷ್ಟು ದೊಡ್ಡ ಒಂದು ಮಿದುಳು ಕೊಟ್ಟು ನೋಡಿ, ಒಂದು ಚಿಕ್ಕ ಒತಿಕೆ ಅತ್ತ, ಅದರ ಮಿದುಳಿನ ಸೈಜ್ ಎಷ್ಟಿರುತ್ತೆ? ನಿಮ್ಮ ಮಿದುಳಿನ ಸೈಜನ್ನು 10% ಇಲ್ಲ. ಅದರಲ್ಲಿರುವಂತಹ ನರಗಳ ಸಾಮರ್ಥ್ಯ ನಿಮಗೆ ಇರುವಂಥದ್ರದ್ದು 1% ಇಲ್ಲ. ಆದರೆ ತನ್ನ ರಕ್ಷಣೆಗಾಗಿ ತಾನು ತನ್ನ ದೇಹದ ಬಣ್ಣವನ್ನು ಕೂಡ ಬದಲಾವಣೆ ಮಾಡಿಕೊಳ್ಳುತ್ತೆ. ಎಲ್ಲಿ ಹಸಿರು ಎಲೆ ಮೇಲೆ ಹಸಿರು ಬಣ್ಣಕ್ಕೆ, ಹಳದಿ ಎಲೆ ಮೇಲೆ ಹಳದಿ ಬಣ್ಣಕ್ಕೆ, ಹುಲ್ಲಿನ ಮೇಲಿದ್ದರೆ ಹುಲ್ಲಿನ ಬಣ್ಣಕ್ಕೆ ತನ್ನನ್ನು ತಾನು ಬದಲಾಯಿಸ್ಕೊಳ್ಳುತ್ತೆ. ಹೇಗೆ ಬದಲಾಯಿಸ್ಕೊಳ್ಳುತ್ತೆ? ನನ್ನನ್ನು ನಾನು ರಕ್ಷಿಸಿಕೊಳ್ಬೇಕು ಅನ್ನುವಂತಹ ತೀವ್ರತರವಾದಂತಹ ಒಂದು ಬಯಕೆ. ಒಂದು ಅಷ್ಟು ಪುಟಾಣಿ ಕೀಟಕ್ಕೇನೆ ತನ್ನ ರಕ್ಷಣೆಗಾಗಿ ತಾನು ಇಷ್ಟು ಮಾಡ್ಕೊಳ್ಬಲ್ಲಾದಂತಹ ಶಕ್ತಿ ಇದ್ದರೆ ನಮ್ಮ ಮನಸ್ಸಿಗೆ ಎಷ್ಟು ಶಕ್ತಿ ಇರಬಹುದು? ನಾವು ಅದನ್ನು ಬರೀ ನಮ್ಮ ಅವನತಿಗೆ ಬಳಸ್ಕೊತಾ ಇದ್ದೀವಿ. ನಮ್ಮ ಹತ್ರ ನಮ್ಮ ಮನಸ್ಸಿಗೂ ಅಷ್ಟು ಶಕ್ತಿ ಇದೆ, ನಾವು ಅದನ್ನು ಬಳಸ್ಕೊಳ್ಳೋದು ಯಾವುದಕ್ಕೆ? ನನ್ನ ಜೀವನ ಇಷ್ಟೇ, ನಾನು ಅನ್ಲಕ್ಕಿ, ನನಗೇನೂ ಆಗಲ್ಲ, ನಂಗೆ ಒಳ್ಳೇದಾಗಕ್ಕೆ ಸಾಧ್ಯ ಇಲ್ಲ, ನಾನೇ ಸರಿ ಇಲ್ಲ, ಇಂಥದ್ದೇ ಬೇಡದಿರುವಂತಹ ನಮ್ಮ ಒಂದು ಕೆಟ್ಟ ಸ್ಥಿತಿಗೆ ಅರ್ಧಕ್ಕರ್ಧ ನಾವೇ ಕಾರಣ. ನಾವು ಧೈರ್ಯ ತಂದ್ಕೊಳ್ಳಲ್ಲ, ನಾವು ಪಾಸಿಟಿವ್ ಆಗಿ ನೋಡಲ್ಲ, ಸಮಾಧಾನ ಇಟ್ಕೊಳ್ಳಲ್ಲ, ತಾಳ್ಮೆ ಇಟ್ಕೊಳ್ಳಲ್ಲ. ಈ ರೀತಿಯಾಗಿ ಬದುಕಿ ಕೂಡ ಏನು ಪ್ರಯೋಜನ ನನಗೆ ಹೇಳಿ ನೀವು? ಆ ಬದುಕಿಗೆ ಏನು ಪ್ರಯೋಜನ ಹೇಳಿ? ಹೆದರ್ತಾ ಭಯದಲ್ಲಿ ನಾನು 100 ವರ್ಷ ಬದುಕಿದ್ರೂ ಆ 100 ವರ್ಷ ಬದುಕಿ ಏನು ಸಾಧನೆ ಮಾಡ್ದಂಗಾಯ್ತು? ಫುಲ್ ಹಣ ಗಳಿಸ್ತಾ ಇದ್ದೀನಿ, ಆದರೆ ನೆಮ್ಮದಿ ಅನ್ನೋದೇ ಇಲ್ಲ. ಆ ಹಣ ಇಟ್ಕೊಂಡು ಏನು ಮಾಡ್ತೀರಾ? ನೋಡ್ತಾ ಇದ್ದೀವಿ ನಾವು, ಎಂಥೆಂಥ ಶ್ರೀಮಂತರು ಕೂಡ ತಮ್ಮ ಜೀವನವನ್ನು ತಾವು ಕೊನೆ ಮಾಡ್ಕೊಳ್ಳೋ ಹಾಗಾಯಿತು ಅಂದಾಗ, ಇವತ್ತು ನಾನು ಹಣ ಇಲ್ಲ ಅಂತ ನಾನು ಡಿಪ್ರೆಷನಲ್ಲಿದ್ದೀನಿ, ಅವರು ಹಣ ಇದೆ ಅಂತ ಡಿಪ್ರೆಷನಲ್ಲಿದ್ದಾರೆ. ಹಾಗಾದ್ರೆ ಎಲ್ಲಿಗೆ ಓಡ್ತಿದ್ದೀವಿ ನಾವು? ಸಮಾಜದಲ್ಲಿ ನೀವು ನೋಡಿ, ಎಲ್ಲ ಸ್ತರದಲ್ಲಿನೂ ಪುಟ್ಪುಟಾಣಿ ಮಕ್ಕಳಿಂದ ಹಿಡಿದು ಒಂದು ಕುಟುಂಬದಲ್ಲಿ
3 ಜನ ಹೆಣ್ಣು ಮಕ್ಕಳು ಕೂಡ ಒಂದು ಯಾವುದೋ ಮೊಬೈಲ್ ಗೇಮ್ಗೋಸ್ಕರ 9ನೇ ಮಹಡಿಯಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಗೀಳು ನಮ್ಮನ್ನು ಆವರಿಸ್ಕೊಂಡಿದೆ ಅಂತಂದರೆ ಎಲ್ಲಿ ಹೋಗ್ತಾ ಇದೆ ನಮ್ಮ ಸಮಾಜ? ಏನಾಗ್ತಾ ಇದ್ದೀವಿ ನಾವು? ಯಾವ ದಿಕ್ಕಿಗೆ ಮುಖ ಮಾಡ್ತಾ ಇದ್ದೀವಿ? ಅದರ ಅರ್ಥ ಏನು? ಇಲ್ಲಿ ನಿಮಗೆ ಡಿಪ್ರೆಷನ್ ಅಂತ ಆಗೋಕ್ಕೆ, ಕೋಪ, ಭಯ, ದ್ವೇಷ, ಉದ್ವೇಗ, ಆತಂಕ ಬರೋದಕ್ಕೆ ನೀವು ವಯಸ್ಸಾದವರಿಗೆ ಆಗಬೇಕಂತಿಲ್ಲ, ಮಕ್ಕಳಿಗೆ ಆಗಬೇಕಂತಿಲ್ಲ, ಬಡವನಿಗೆ ಆಗಬೇಕಂತಿಲ್ಲ, ಶ್ರೀಮಂತನಿಗೆ ಆಗಬೇಕಂತಿಲ್ಲ, ಆರೋಗ್ಯವಂತನಿಗೆ ಆಗಬೇಕಂತಿಲ್ಲ, ಅನಾರೋಗ್ಯವಂತನಿಗೆ ಆಗಬೇಕಂತಿಲ್ಲ. ಇದು ಯಾರಿಗಾದರೂ ಆಗಬಹುದು. ನೀವು ಅಂದ್ಕೊಂಡಿದ್ದೀರಾ, ಓ ನನಗೆ ಆರೋಗ್ಯ ಇಲ್ಲ ಅದಕ್ಕಾಗಿ ನನಗೆ ಹೀಗೆ, ಓ ನನ್ನ ಹತ್ರ ಹಣ ಇಲ್ಲ ಅದಕ್ಕಾಗಿ ನನಗೆ ಹೀಗೆ, ಓ ನನಗೆ ಒಳ್ಳೆ ಕೆಲಸ ಇಲ್ಲ ಅದಕ್ಕಾಗಿ ನನಗೆ ಹೀಗೆ, ಓ ನಾನಿನ್ನೂ ಚಿಕ್ಕೋನು ಅದಕ್ಕಾಗಿ ಹೀಗೆ, ಓ ನಂಗೆ ವಯಸ್ಸಾಗಿಬಿಟ್ಟಿದೆ ಅದಕ್ಕಾಗಿ ಹೀಗೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಅದು ಯಾವುದೂ ಕಾರಣ ಅಲ್ಲ. ಈ ಮನಸ್ಥಿತಿ ಯಾವಾಗ ಯಾರಿಗೆ ಬೇಕಾದರೂ ಬರಬಹುದು. ಆದರೆ ಅದೇ ಸರಿಯಾದ ಸಮಯದಲ್ಲಿ ನಾವು ಎಚ್ಚೆತ್ಕೊಂಡ್ರೆ ಯಾವಾಗ ಬೇಕಾದ್ರೂ ಅದರಿಂದ ಹೊರಗೂ ಬರ್ಬೋದು. ಹೊರ ಬರ್ಲಿಕ್ಕೆ ಆಗದೆ ಇರೋ ಸುಳಿಯ ಇದಲ್ಲ. ಆದರೆ ಎಚ್ಚೆತ್ಕೊಳ್ಳೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಹೆಂಗೆ ಅಂತಂದರೆ ಈಗ ಕಣ್ಣು ಬಿಟ್ಟಿದ್ರೆ ನನಗೆ ನೀವು ಕಾಣಿಸ್ತೀರ, ಆದರೆ ಕಣ್ಣು ಬಿಡೋಕ್ಕೆ ನಾನು ಮನಸ್ಸು ಮಾಡ್ತಾ ಇಲ್ಲ. ಹಾಗಿದೆ ನಮ್ಮ ಸಮಾಜದ ಪರಿಸ್ಥಿತಿ. ಎಷ್ಟೊಂದು ಸಮಸ್ಯೆಗಳು ದೇಹದಲ್ಲಾಗೋ ವಾತಪಿತ್ತ ಕಫದೋಷಗಳ ವೇರಿಯೇಷನ್ನಿಂದ ಆಗುತ್ತೆ. ಇನ್ನೊಂದಿಷ್ಟು ಸಮಸ್ಯೆಗಳು ನಮ್ಮಲ್ಲಿರುವ ಸತ್ವರಜ ತಮ ಇವುಗಳ ಇಂಬ್ಯಾಲೆನ್ಸಿಂದ ಆಗುತ್ತೆ. ಇನ್ನೊಂದಿಷ್ಟು ಕೊರತೆಗಳು ನಮ್ಮ ಸಪ್ತಧಾತುವಿನಲ್ಲಾದಾಗ ಇಂತಹ ತೊಂದರೆಗಳು ಬರುತ್ತೆ. ನಮ್ಮ ಪಂಚ ಜ್ಞಾನೇಂದ್ರಿಯಗಳನ್ನ ನಾವು ತಪ್ಪಾಗಿ ಉಪಯೋಗಿಸ್ಕೊಂಡಾಗ ಅಥವಾ ಅತಿಯಾಗಿ ಉಪಯೋಗಿಸ್ಕೊಂಡಾಗ ಇಂಥ ಸಮಸ್ಯೆಗಳಾಗತ್ತೆ. ನಾವು ಪುನಃ ಪ್ರಕೃತಿ ಸಹಜ ಬದುಕಿಗೆ ಬರೋದು ಒಂದೇ ಉಪಾಯ ಇದಕ್ಕೆ ಹೊರತಾಗಿ ಯಾವುದೇ ಒಂದು ಕ್ವಿಕ್ ಫಿಕ್ಸ್ ಅಥವಾ ಇನ್ನೊಂದೇನೋ ಜಾದು ಇದೆಲ್ಲವನ್ನು ಸರಿ ಮಾಡುತ್ತೆ ಅಂತ ಕಾಯೋದು ಮೂರ್ಖತನ. ಗೊತ್ತಾಯ್ತಾ? ಸೊ ನಾವು ಈ ಒಂದು ಶಿವರಾತ್ರಿಯ ದಿನ ಬರುವಷ್ಟರಲ್ಲಿ ನಮ್ಮ ಒಂದೊಂದು ಕ್ಷಣವನ್ನು ಆ ಶಿವನಿಗೆ ಅರ್ಪಣೆ ಮಾಡೋದನ್ನು ಕಲಿಬೇಕು. ಈ ಒಂದು ಕ್ಷಣ ನೀವು ಬದುಕ್ತಿದ್ದೀರಾ ಅಂತಂದರೆ ಈ ಬದುಕು ನೀವು ನಂಬಿದ ದೇವರಿಗೆ ಸಮರ್ಪಣೆಯನ್ನು ಮಾಡಿ. ಹೆಂಗಿದೆ, ಯಾವ ಥರ ಇದೆ ಅದೇ ರೀತಿ ಸಮರ್ಪಣೆ. ಆಗ ಆ ಸಮರ್ಪಣಾ ಮನೋಭಾವ ನಿಮಗೆ ಶಕ್ತಿಯನ್ನು ಕೊಡುತ್ತೆ. ಹೆಂಗೆ ಕೊಡಲ್ಲ ಶಕ್ತಿಯನ್ನು ನೋಡೋಣ. ಖಂಡಿತ ಆಗತ್ತೆ. ಹಾಗೆಯೇ ನಮ್ಮ ಈ ಒಂದು ಆರೋಗ್ಯದಲ್ಲಿ ಏರಿಳಿತಗಳು ಸಹಜ. ಆ ಏರಿಳಿತಕ್ಕಾಗಿ ಹೆದರೋ ಅಗತ್ಯ ಇಲ್ಲ. ಈಗ ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈಗ ನಿನ್ನೆ ರಾತ್ರಿ ಮಾಮೂಲಿ ಮಲಗೋ ಹಾಗೆ 9:30 10 ಕಾಲಕ್ಕೆ ನಾನು ನಿದ್ದೆ ಮಾಡಿದ್ದು. ಆದರೆ ಸಾಧಾರಣ ಒಂದು 12-12:30 ಹತ್ತಿರ ಒಂದು ಫೋನ್ ಬರುತ್ತೆ. ಯೂಶ್ವಲಿ ಡಾಕ್ಟರ್ಸಿಗೆ ಹಾಗೆ ಮಧ್ಯರಾತ್ರಿ ಎಲ್ಲ ಫೋನ್ ಬರೋದು ಸಾಮಾನ್ಯ. ಹಾಗೆ ಫೋನ್ ಬರುತ್ತೆ. ನನಗೆ ತುಂಬ ಬೇಕಾದವರೊಬ್ಬರು, ತುಂಬ ಹತ್ತಿರದವರೊಬ್ಬರು, ಹೊಟ್ಟೆ ಏನೋ ತುಂಬ ನೋವಾಗ್ತಾಯಿದೆ, ತುಂಬ ಹಿಂಸೆ ಆಗ್ತಾಯಿದೆ, ಏನಾದರೂ ಔಷಧಿಗಳು, ತುಂಬ ವಯಸ್ಸಾದವರಲ್ಲ, ಚಿಕ್ಕ ವಯಸ್ಸಿನವರು, ಏನಾದರೂ ಮೆಡಿಸಿನ್ ಹೇಳ್ತೀಯಾ, ತುಂಬ ಏನೋ ಹೊಟ್ಟೆ ಕಿವುಚಿ ಹಿಂಡಿದಾಗ ಆಗ್ತಾಯಿದೆ, ತಡ್ಕೊಳಕ್ಕಾಗ್ತಾಯಿಲ್ಲ ಪೇನ್, ಏನಾದರೂ ಆಗಿಬಿಡತ್ತೇನೋ, ಸೊ ಹಾಸ್ಪಿಟ್ಲಿಗೆ ಹೋಗೋ ಮೊದಲು ಒಮ್ಮೆ ನಿನಗೆ ಕೇಳೋಣ ಅಂತ ಕಾಲ್ ಮಾಡಿದೆ, ಏನಾದರೂ ಒಂದು ಮೆಡಿಸಿನ್ ಹೇಳ್ತೀಯಾ ಅಂತ. ಹಾಗೆ ನಾನಂದೆ, ಸರಿ ಮೆಡಿಸಿನ್ ಹೇಳೋ ಮೊದಲು ನನಗೊಂಚೂರು ಹೇಳಿ, ಏನು ಊಟ ಮಾಡಿದ್ರಿ, ಎಷ್ಟು ಗಂಟೆಗೆ ಊಟ ಮಾಡಿದ್ರಿ, ಏನಾಯಿತು? ಹಾಗೆ ಅಂತಾರೆ, ಇಲ್ಲ ಇವತ್ತು ಸಂಜೆ ಸ್ವಲ್ಪ ಆಚೆ ಈಚೆ ವ್ಯತ್ಯಾಸ ಆಗಿಬಿಟ್ಟಿತ್ತು, ಒಂಚೂರು ಕಾಂದ ಬಜ್ಜಿ, ಒಂಚೂರು ಗೋಳಿ ಬಜ್ಜಿ, ಒಂದು ಸ್ವಲ್ಪ ಏನೋ ಫಂಕ್ಷನಿಂದ ಊಟ, ಇನ್ನೊಂದು ಸ್ವಲ್ಪ ಪ್ರಸಾದ, ಮತ್ತು ಸ್ವಲ್ಪ ಖಾರ ಇರುವಂಥ ಐಟಮ್ಸ್ಗಳು, ಇಂಥದ್ದನ್ನು ಇವತ್ತು ಸಂಜೆ ತಿಂದುಬಿಟ್ಟಿದ್ದೆ. ಅದು ಬಿಟ್ಟರೆ ಮತ್ತೇನು ಬೇರೆ ಏನು ಇದು ಮಾಡಿಲ್ಲ, ಅಷ್ಟೇ ಬದಲಾವಣೆ ಆಗಿರೋದು, ಬಾಕಿಯೆಲ್ಲ ಮಾಮೂಲಿನೇ. ಆದರೆ ಇವಾಗ ಪೇನ್ ತಡ್ಕೊಳಕ್ಕಾಗ್ತಿಲ್ಲ. ವಾಮಿಟ್ ಬಂದಂಗೆ ಆಗುತ್ತಾ, ಲೂಸ್ ಮೋಷನ್ ಬಂದಂಗೆ ಆಗುತ್ತಾ, ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ಸಿವಿಯರ್ ಪೇನ್ ಹೊಟ್ಟೆಯಲ್ಲಿ, ಬಟ್ ಕಷ್ಟ ಆಗ್ತಾ ಇದೆ ಅಂತ. ಹಾಗೆ ಆ ಕ್ಷಣಕ್ಕೆ ನನಗನ್ಸಿದ್ದು ಇದು ಪ್ಯೂರ್ಲಿ ಅಜೀರ್ಣದ ಲಕ್ಷಣಗಳು. ಇಷ್ಟೊಂದು ಐಟಮ್ಸ್ಗಳು
ಒಟ್ರಾಶಿ ಕಾಂಬಿನೇಷನಲ್ಲಿ ತಿಂದಾಗ. ಅವ್ರ ಪ್ರಕಾರದಲ್ಲಿ ಅದೇನು ಜಾಸ್ತಿ ತಿಂದಿಲ್ಲ, ಚೂರೇ ತಿಂದಿರೋದು ಅಂತ. ಬಟ್ ಸ್ಟಿಲ್ ಅದು ಅಜೀರ್ಣ ಆದಾಗ ಆಯುರ್ವೇದ ಏನು ಹೇಳುತ್ತೆ, ಅಜೀರ್ಣೇ ಭೇಷಜಂ ವಾರಿ ಜೀರ್ಣೇ ವಾರಿಂ ಬಲಪ್ರದಂ ಭೋಜನೇ ಚ ಅಮೃತಂ ವಾರಿ ಭೋಜನಾಂತೆ ವಿಷಪ್ರದಂ ಅಂತ. ಅಂದರೆ ಅಜೀರ್ಣ ರೋಗದಲ್ಲಿ ನೀರೇ ಔಷಧಿ. ಜೀರ್ಣ ಆದ ಮೇಲೆ, ಆಹಾರ ಜೀರ್ಣ ಆದ ನಂತರದಲ್ಲಿ ನೀರನ್ನು ಕುಡಿಯೋದು ನಿಮಗೆ ಟಾನಿಕ್ ಥರ ಶಕ್ತಿಯನ್ನು ಕೊಡುತ್ತೆ. ಊಟದ ಜೊತೆಯಲ್ಲಿ ನೀರನ್ನು ಕುಡಿಯೋದು ಅಮೃತಕ್ಕೆ ಸಮಾನವಾದರೆ, ಊಟದ ಕೊನೆಯಲ್ಲಿ ನೀರನ್ನು ಕುಡಿಯೋದು ವಿಷಕ್ಕೆ ಸಮಾನ ಅಂತ ಈ ಶ್ಲೋಕದ ಅರ್ಥ. ಸೊ ಆ ಕ್ಷಣಕ್ಕೆ ಅವ್ರ ಹತ್ರ ಏನಂದೆ, ಈಗ ನೀವೇನೇ ಟ್ಯಾಬ್ಲೆಟ್ ತೊಗೊಂಡ್ರು ನೋಡಿ, ಮೆಕ್ಯಾನಿಸಮ್ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ನೀವು ತಿಂದಿರೋ ಫುಡ್ಡೇ ಜೀರ್ಣ ಆಗದೆ, ಆಚೆ ಅದು ಮೇಲಕ್ಕೆ ಹೊರಗೆ ಹಾಕೋಕ್ಕೂ ಆಗದೆ, ಕೆಳಕ್ಕೆ ಹೊರಗೆ ಹಾಕೋಕ್ಕಾಗದೆ ಕಷ್ಟ ಆಗ್ತಿದೆ, ಸಿವಿಯರ್ ಪೇನ್ ಬರ್ತಾಯಿದೆ. ಸೊ ಇವಾಗ ಏನು ಮಾಡಬೇಕು, ಆದಷ್ಟು ಅದನ್ನ ಕೆಳಮುಖವಾಗಿ ಹೊರ ಹಾಕೋ ಪ್ರಯತ್ನ ಮಾಡಬೇಕು. ಬಿಕಾಸ್ ಆಲ್ರೆಡಿ ಅವರು ಸಂಜೆ 5-6 ಗಂಟೆಗೆ ಅದನ್ನ ತಿಂದಿರೋದು. ನನಗೆ ಕಾಲ್ ಬಂದಿರೋದು 12ರಿಂದ 12:30. 6ರಿಂದ 7, 8, 9, 10, 11, 12 ಅಂದರೆ ಆಲ್ಮೋಸ್ಟ್ 6ರಿಂದ 6:30 ಗಂಟೆ ಕಳೆದಿದೆ. ಸೊ ಈ ಸಮಯದಲ್ಲಿ ಅದು ಹೊಟ್ಟೆಯಲ್ಲಿ ಪೂರ್ತಿಯಾಗಿರಲ್ಲ, ಒಂದಿಷ್ಟು ಮುಂದಕ್ಕೆ ಹೋಗಿರುತ್ತೆ. ಆದರೆ ಮುಂದಕ್ಕೆ ಹೋಗಿರೋದು ಪೂರ್ತಿ ಪಚನನೂ ಆಗಿರಲ್ಲ. ಸೊ ಅದನ್ನ ಆದಷ್ಟು ಹಾಗೆ ಕೆಳಮುಖವಾಗಿ ಹೊರ ಹಾಕೋದೇ ಸರಿಯಾದ ರೀತಿ. ಮೇಲ್ಮುಖವಾಗಿ ಅನಿಸ್ಬಿಡತ್ತೆ, ಬೆರಳು ಹಾಕಿ ಆದರೂ ವಾಂತಿ ಮಾಡಿಬಿಡ್ಲಾ ಏನಾದರೂ, ಯಾಕಂದರೆ ಆ ಹಿಂಸೆಗೆ ಹಂಗೆ ಅನಿಸುತ್ತೆ. ಆದರೆ ಈ ರೀತಿಯ ಮಸಾಲೆ ಪದಾರ್ಥಗಳು, ಇಂತಹ ಫ್ರೈಡ್ ಐಟಮ್ಸ್ಗಳು, ಈ ರೀತಿಯಾದಂತಹ ಬಜ್ಜಿ, ಬೋಂಡ, ಮಿಕ್ಸರ್, ವಾಟೆವರ್ ಇಂಥದ್ದೆಲ್ಲದನ್ನು ನಾವು ತಿಂದಾಗ ಅಜೀರ್ಣ ಆಗ್ತಿದೆ ಅಂತ ನೀವು ಬೆರಳು ಹಾಕಿ ವಾಂತಿ ಮಾಡಿದ್ರೆ, ಇದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ಅಂತ ದೇಹ ಜಾಸ್ತಿ ಆ್ಯಸಿಡ್ ಸೆಕ್ರೇಟ್ ಮಾಡಿರುತ್ತೆ. ಅದರ ಜೊತೆಗೆ ಇವೆಲ್ಲವೂ ತೀಕ್ಷ್ಣ ಗುಣವುಳ್ಳಂತಹ, ಈಗ ಕಾಂದ ಬಜ್ಜಿ ಇಂಥದ್ದೆಲ್ಲ. ಸೊ ಈ ಎಲ್ಲ ತೀಕ್ಷ್ಣ ಗುಣವುಳ್ಳ ದ್ರವ್ಯಗಳು ಜೊತೆಗೆ ಆ್ಯಸಿಡ್ಡು ಎಲ್ಲ ಮೇಲ್ಮುಖವಾಗಿ ಬಂದಾಗ ನಿಮ್ಮ ಗಂಟ್ಲನ್ನು ಒಡೆದು ಅದು ಬರುತ್ತೆ. ಪೂರ್ತಿ ನಿಮ್ಮ ಅನ್ನನಾಳವನ್ನು, ಗಂಟ್ಲನ್ನು ಒಡ್ಕೊಂಡು ಅದು ಬರಬೇಕಾಗತ್ತೆ. ತುಂಬ ಹಿಂಸೆ ಆಗುತ್ತೆ. ಇನ್ನು 4 ದಿನ ಬೇಕಾಗತ್ತೆ ಆಮೇಲೆ ಸರಿ ಹೋಗೋದಕ್ಕೆ, ಇದು ಸುಟ್ಟೋಗಿರೋ ಭಾಗ. ಅದಕ್ಕಾಗಿ ನಾನೇನಂದೆ, ಸದ್ಯಕ್ಕೆ ಪೇನ್ ಕಿಲ್ಲರ್ ತೊಗೊಂಡ್ರೂ ಕೂಡ ಇದು ಆ ಅಜೀರ್ಣ ಜಾಗವನ್ನೇ ಸೇರುತ್ತೆ, ಬಿಟ್ಟರೆ ನಿಮಗೆ ಪೇನ್ ಕಿಲ್ಲರ್ ಆಗಲಿ ಆ್ಯಂಟಾಸಿಡ್ ಆಗಲಿ ಇದಕ್ಕೆ ಪರಿಹಾರ ಅಲ್ಲ. ಧೈರ್ಯ ಮಾಡೋದಾದರೆ ನಾನು ಹೇಳ್ದಂಗೆ ಒಂದು ಮಾಡಿ, ಸ್ವಲ್ಪ ಉಗುರು ಬೆಚ್ಚಗೆ ಮಾಡ್ಕೊಳ್ಳಿ ನೀರನ್ನು, ಪ್ಲೇನ್ ವಾಟ್ರನ್ನು, ಒಂಚೂರು ವಾಕ್ ಮಾಡಿ, ಚೂರೇ ಕುಡಿತಾ ವಾಕ್ ಮಾಡಿ. ಅಯ್ಯೋ ನೋವಾಗ್ತಿದೆ, ಆಗಲಿ, ನೋವಾಗ್ತಾ ಇದೆ, ನೋವನ್ನು ಚೆನ್ನಾಗಿ ಒಬ್ಸರ್ವ್ ಮಾಡಿ, ಚೂರು ನೀರನ್ನು ಕುಡಿತಾ ವಾಕ್ ಮಾಡಿ, ಸ್ವಲ್ಪ ಉಗುರು ಬೆಚ್ಚಗೆ ಹೇಳಿದೆ. ಮಾಡಿದರು 12:30 ಅಂತ, ಆಲ್ಮೋಸ್ಟ್ 1-1:30 ಆಗೋಷ್ಟೊತ್ತಿಗೆ ಮತ್ತೆ ಕಾಲ್ ಬಂತು. ಇವಾಗ ನಾನು ಲೂಸ್ ಮೋಷನ್ ಆಯಿತು. ಫಸ್ಟ್ ಒಮ್ಮೆ ನಾರ್ಮಲ್ ಮೋಷನ್ ಆಯಿತು, ಒಂದು ಗಂಟೆ ಹತ್ತಿರ. 1:30 ಹೊತ್ತಿಗೆ ಪೂರ್ತಿಯಾಗಿ ಲೂಸ್ ಮೋಷನ್ ಆಯಿತು. ಇವಾಗ ಸ್ವಲ್ಪ ಬೆಟರ್ ಅನ್ನಿಸ್ತಿದೆ, ಬಟ್ ಇನ್ನೂ ಒಂಚೂರು ಏನೋ ಡಿಸ್ಕಂಫರ್ಟ್ ಇದೆ ಅಂತ. ಪರವಾಗಿಲ್ಲ, ಇನ್ನೊಂದು ಸ್ವಲ್ಪ ನೀರನ್ನು ಕೊಡು, ಮತ್ತೆ ವಾಕ್ ಮಾಡಿ, ವೆಯ್ಟ್ ಮಾಡಿ, ವಾಕ್ ಮಾಡ್ತಾಯಿರಿ, ನಿದ್ದೆ ಮಾಡಬೇಡಿ ಅಂತ. ಸರಿ ಅಂತ ಹಾಗೆ ಆಗಿ ಒಂದು ಆಲ್ಮೋಸ್ಟ್ 2-2:30 ಹೊತ್ತಿಗೆ ಮತ್ತೆ ಫೋನ್ ಬಂತು. ಇವಾಗ ಒಂದು ಫೈನಲ್ ನೋಡಿ, ಲೂಸ್ ಮೋಷನ್ ಆಯಿತು. ಒಂಥರ ಹಸಿರು ಹಳದಿ ಹೆಂಗೆಂಗೋ ಇತ್ತು. ತುಂಬ ಕಷ್ಟ ಆಯಿತು ಆ ಲೂಸ್ ಮೋಷನ್ ಆಗುವಾಗ. ಬಟ್ ಆದಮೇಲೆ ಇವಾಗ ಕಂಪ್ಲೀಟ್ಲಿ ನಾರ್ಮಲ್ ಅನ್ನಿಸ್ತಿದೆ. ಇವಾಗ ಹೊಟ್ಟೆ ಹಗುರ ಆಗಿದೆ, ಹೊಟ್ಟೆ ನೋವು ಹೋಗಿದೆ, ತಲೆಯಲ್ಲೇನೂ ಡಿಸ್ಕಂಫರ್ಟ್ ಇಲ್ಲ. ಅದಕ್ಕೂ ಮೊದಲು ಹೇಗಿತ್ತು, ಅವ್ರು ಫಸ್ಟ್ ಕಾಲ್ ಮಾಡಿದಾಗ ನನಗೆ ಇಡೀ ಮೈ ತುಂಬ ಈ ಕೂದಲು ನಿಲ್ಲೋದು ಅಂತಾರಲ್ಲ, ಒಂಥರ ಆಗಿ ಈ ರೋಮಾಂಚನ ಆದಂಗೆ ನಿಮಗೆ ತುಂಬ ಹೊಟ್ಟೆಲಿ ನೋವು ಬಂದಾಗಲೂ ಆಗತ್ತೆ. ಕೆಲವರಿಗೆ ಅನುಭವ ಆಗಿರ್ಬೋದು, ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು. ಅವರು ಇಲ್ಲ ಏನೋ ಆಗ್ತಿದೆ, ಅದು ಹಾರ್ಟ್ ಫೇಲ್ ಆಗ್ತಿದೆಯಾ, ಏನಾಗ್ತಿದೆ ನಂಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿದೆ, ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ ಅಂತ ಫಸ್ಟ್ ಕಾಲ್ ಮಾಡಿದಾಗ. ಬರೀ ಹೊಟ್ಟೆ ನೋವಲ್ಲ, ಅದು ಇಡೀ ಮೈ ತುಂಬ ಒಂಥರ ಆಗೋದು. ಇದು ಆಮ್ಲಪಿತ್ತದಲ್ಲಿ, ಅಜೀರ್ಣ ರೋಗದಲ್ಲಿ ಕೂಡ ಆಯುರ್ವೇದದಲ್ಲಿ ಅದು ಉಲ್ಲೇಖ ಇದೆ. ರೋಮಹರ್ಷಣ ಅಂತ. ರೋಮಹರ್ಷಣ ಅನ್ನೋದು ಒಂದು ಸಿಂಪ್ಟಮ್. ಎಕ್ಸ್ಟ್ರೀಮ್ ಅಜೀರ್ಣ ಇದ್ದಾಗ, ಎಕ್ಸ್ಟ್ರೀಮ್ ಆದಂಥ ಆ್ಯಸಿಡಿಟಿ ಸಮಸ್ಯೆಗಳಿದ್ದಾಗ ಲೋಮಹರ್ಷ, ಲೋಮ ಅಂದರೆ ಕೂದಲೆಲ್ಲ ಎದ್ದು ನಿಂತಂಗೆ ಆಗೋದು, ಒಂದು ಸತಿಗೆ ಇಡೀ ಮೈ ರೋಮಾಂಚನ ಆದಂಗೆ ಆಗೋದು.
ಒಳಗಡೆ, ಯಾಕಂದರೆ ಗಟ್ ಬ್ರೇನ್ ಅಂತ ಹೇಳ್ತೀವಲ್ವಾ, ಈ ನಮ್ಮ ಜೀರ್ಣಕ್ರಿಯೆ ನಿಮ್ಮ ಮಿದುಳಿಗೆ ಡೈರೆಕ್ಟ್ಲಿ ಸಂಬಂಧ ಇರುವಂಥದ್ದು. ಹೇಗೆ ನಮಗೆ ತುಂಬ ಎಕ್ಸೈಟೆಡ್ ವಿಷಯಗಳಲ್ಲಿ ನಮಗೆ ರೋಮಾಂಚನ ಆಗುತ್ತೆ, ಅದೇ ಥರ ಇಲ್ಲಿ ಡಿಸ್ಟರ್ಬ್ ಆದಾಗ, ಆ ಎಕ್ಸ್ಟ್ರೀಮ್ ಡಿಸ್ಟರ್ಬೆನ್ಸ್ ಇದ್ದಾಗಲೂ ಹಂಗಾಗತ್ತೆ. ಅದೆಲ್ಲ ಹೇಳಿದರು. ಸೊ 2:30-3 ಗಂಟೆ ಹೊತ್ತಿಗೆ ಯಾವುದೂ ಇಲ್ಲ, ಆ ಒಂದು ಏನು ಫೀಲಿಂಗೂ ಇಲ್ಲ, ಕಂಪ್ಲೀಟ್ಲಿ ನಾರ್ಮಲ್ ಅನ್ನೋ ಥರ, ಏನಿಲ್ಲಪ್ಪ ಆರಾಮಾಗಿದೆ ಈಗ ಅಂತ. ಸೊ ನೋಡಿ, ಈಗ ಅವರು ಪ್ಯಾನಿಕ್ ಆಗಿ ನನಗೆ ಕಾಲ್ ಮಾಡಿದರು, ನಾನು ಇದನ್ನು ಹೇಳಿದೆ, ನಾನು ರಿಸ್ಕ್ ತೊಗೊಂಡಿದ್ದು, ಬಟ್ ಇಟ್ ವರ್ಕ್ಡ್ ಅಲ್ವಾ. ಯಾಕಂದರೆ ಬರೀ ಫೋನಲ್ಲಿ ಪೇಷಂಟ್ನ ಎಕ್ಸಾಮಿನ್ ಮಾಡಿದೆ, ಈ ಥರ ರಿಸ್ಕ್ ತೊಗೊಂಡಾಗ ಕೆಲವೊಮ್ಮೆ ಬ್ಯಾಕ್ ಫೈರ್ ಆಗ್ಬೋದು, ಕೆಲವೊಮ್ಮೆ ರಿಸ್ಕ್ ಆಗ್ಬೋದು. ಬಟ್ ಇವ್ರು ನನಗೆ ತುಂಬ ಕ್ಲೋಸ್ ಇದ್ದವರಾಗಿದ್ದರಿಂದ, ತುಂಬ ಬೇಕಾದವರಾಗಿದ್ದರಿಂದ, ಆ್ಯಂಡ್ ನನಗೆ ನನ್ನ ಒಂದು ಡಯಾಗ್ನೋಸಿಸ್ ಮೇಲೆ ಇರೋ ಕಾನ್ಫಿಡೆನ್ಸಿಂದ ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಇಲ್ಲದೆ ಇದ್ದರೂ ನಾನು ರಿಸ್ಕ್ ತೊಗೊಂಡೆ. ಆದರೆ ನೋಡಿ, ಜಸ್ಟ್ ಒಂದು 2-3 ಗಂಟೆಯಲ್ಲಿ ನನ್ನೊಂದು 2-3 ಗಂಟೆ ನಿದ್ದೆ ಹಾಳಾಯಿತು ಅನ್ನೋದು ಬಿಟ್ಟರೆ ಎಲ್ಲ ಒಳ್ಳೆಯದೇ ಆಯಿತು, ಎಲ್ಲ ಚೆನ್ನಾಗಾಯಿತು. ಒಂದೇ ಒಂದು ಪೇನ್ ಕಿಲ್ಲರ್ ಇಲ್ಲದೆ, ಒಂದು ಆ್ಯಂಟಾಸಿಡ್ ಇಲ್ಲದೆ, ಕೇವಲ ಅವರ ನೀರಿನಿಂದ ಅವರ ಆರೋಗ್ಯ ಆರಾಮಾಯಿತು. ಅಂದರೆ ಅಲ್ಲಿ ದೇಹ ನಿಮ್ಗೆ ಆ ಹೊಟ್ಟೆ ನೋವು ಅಂತ ಕೊಟ್ಟಿರೋದು ನಿಮ್ಮ ಮೇಲೆ ಸಿಟ್ಟು ಮಾಡಿಕೊಂಡು ದ್ವೇಷ ಇದೆ, ಏನೋ ತ್ರಾಸಾಗ್ತಿದೆ, ಏನೋ ಆಗಿಬಿಟ್ಟಿದೆ ಅಲ್ಲ, ಏನಾಗಕ್ಕೆ ಸಾಧ್ಯ? ಹೆಚ್ಚಂದರೆ ಜೀವ ಹೋಗಕ್ಕೆ ಸಾಧ್ಯ, ಅಷ್ಟೇ ತಾನೆ. ಅದು ಯಾವತ್ತಾದರೂ ಯಾರಿಗಾದರೂ ಹೋಗದೆ, ಯಾಕೆ ಹೆದರ್ತೀರ ಅದಕ್ಕೆ ಅಷ್ಟೊಂದು? ಏನಾಗ್ಬಿಡತ್ತಾ ಏನಾಗತ್ತೆ, ಏನೂ ಆಗಲ್ಲ ಅನ್ನೋ ಧೈರ್ಯ ತಂದ್ಕೊಳ್ಳಿ. ಆಗದೆ ಅಂತಂದರೆ ಯಾರೂ ತಡೆಯೋಕ್ಕಾಗಲ್ಲ, ಇನ್ಯಾಕೆ ಭಯ ಪಡೋದು ನೀವು ಅಲ್ವಾ? ಭಯ ಪಡಬಾರ್ದು, ಏನಾಗಲ್ಲ ಅನ್ನುವಂಥ ಧೈರ್ಯ ನಿಮ್ಮಲ್ಲಿರಬೇಕು. ಏನೇನೋ ಇಂಥದ್ದು ತಿಂದಿದ್ದೀರಾ, ಅದನ್ನು ದೇಹ ಹೊರಗೆ ಹಾಕೋ ಪ್ರಯತ್ನ ಮಾಡ್ತಿದೆ, ಆಗ ಅದನ್ನ ಸಪ್ರೆಸ್ ಮಾಡಿ ಆ ನೋವು ತಲೆಗೆ ಗೊತ್ತಾಗದೇ ಇರೋದು. ಈ ಪೇನ್ ಕಿಲ್ಲರ್ ತೊಗೊಂಡಾಗ ಏನು ಮಾಡುತ್ತೆ, ತಲೆಗೆ ಆ ನೋವು ಗೊತ್ತಾಗದೇ ಇರೋ ಥರ ಮಾಡುತ್ತೆ, ಅಷ್ಟೇ. ಬಿಟ್ಟರೆ ಒಳಗಡೆ ಹಿಂಸೆ ಹಾಗೇ ಇರುತ್ತೆ. ಆ ಅರ್ಧಂಬರ್ಧ ಜೀರ್ಣ ಆಗಿರೋದು ನಿಮ್ಮ ದೇಹದಿಂದ ಅಬ್ಸಾರ್ಬ್ ಆದರೆ ಆಮವಾತ ಆಗುತ್ತೆ, ಇನ್ಫ್ಲಮೇಷನ್ ಆಗುತ್ತೆ. ಇನ್ಫ್ಲಮೇಷನ್ ಕತೆ ನಿನ್ನೆ ಹೇಳಿದ್ನಲ್ಲ, ಆ ಇನ್ಫ್ಲಮೇಷನ್ ಅನ್ನೋದು ಒಂದು ಸಾದಾ ಇನ್ಫ್ಲಮೇಷನ್ ಅನ್ನೋದು ನಿಮ್ಮನ್ನು ಆಟೋ ಇಮ್ಯೂನ್ ಕಂಡೀಷನಿಂದ ಹಿಡಿದು ಕ್ಯಾನ್ಸರ್ ತನಕ ತೊಗೊಂಡು ಹೋಗಿ ಬಲಿ ಕೊಡ್ಬೋದು. ಒಂದು ಇಷ್ಟು ಚಿಕ್ಕ ಮಿಸ್ಟೇಕಿಗೆ ಅಥವಾ ಒಂದು ಇಷ್ಟು ಚಿಕ್ಕ ನೋವನ್ನು ತಡ್ಕೊಳಕ್ಕಾಗದೆ ನೀವು ಆಟೋ ಇಮ್ಯೂನ್ ಕಂಡೀಷನ್ ಅಥವಾ ಕ್ಯಾನ್ಸರ್ನಂತಹ ರಿಸ್ಕ್ ತೊಗೊಳಕ್ಕೆ ರೆಡಿ ಇದ್ದೀರಾ ಅಂತಂದರೆ ಅದೆಂಥ ಮನಸ್ಥಿತಿ ನಮ್ಮದು? ಇದೆಲ್ಲ ನಾವು ಅಜ್ಞಾನದಿಂದ ಮಾಡೋದು, ಗೊತ್ತಿಲ್ಲದೆ ಮಾಡೋದು. ಈಗ ನಾನು ಇಷ್ಟು ತಿಳಿಸಿ ಹೇಳಿದ ಮೇಲೆ ಈ ಧೈರ್ಯ ಮಾಡ್ತೀರಾ? ಇಲ್ಲ ತಾನೆ. ಅವಾಗ ನೋಡೋಣ, ವೇಟ್ ಮಾಡೋಣ ಅಂತ ಅನಿಸುತ್ತೆ. ಬಿಕಾಸ್ ಜ್ಞಾನಮಯ ಕೋಶಕ್ಕೆ ಯಾವಾಗ ನೀವು ಪುಷ್ಟಿಯನ್ನು ಕೊಡ್ತೀರಾ, ಹೀಗೆ ನಾವು ಎಲ್ಲಿಯ ತನಕ ನಮ್ಮ ಜ್ಞಾನಮಯ ಕೋಶಕ್ಕೆ ಪುಷ್ಟಿಯನ್ನು ಕೊಡೋದಿಲ್ವೋ. ಕೋಶ ಕ್ಲೆನ್ಸಿಂಗ್ ಯಾಕೆ ಇಂಪಾರ್ಟೆಂಟ್ ಅಂತ ಎಲ್ಲರೂ ಕೇಳ್ತಾರೆ. ಯಾಕಂದರೆ ಕೋಶ ಕ್ಲೆನ್ಸಿಂಗ್ ಅನ್ನೋದು ಹೊಸ ಕಾನ್ಸೆಪ್ಟು. ನಮಗೆ ಬರೀ ನಮ್ಮ ದೇಹ ಕ್ಲೀನ್ ಮಾಡೋದು ಗೊತ್ತು, ಮನಸ್ಸು ಶಾಂತ ಮಾಡ್ಕೊಳ್ಳೋದು ಗೊತ್ತು, ಬಿಟ್ಟರೆ ಕೋಶ ಕ್ಲೆನ್ಸಿಂಗ್ ಅನ್ನೋದು ಏನು ಅನ್ನೋದು ಯಾರಿಗೂ ನಿಜಕ್ಕೂ ಗೊತ್ತಿಲ್ಲ. ಸೊ ಪಂಚಕರ್ಮದ ಜೊತೆ ಕೋಶ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ. ಬರೀ ಪಂಚಕರ್ಮ, ಬರೀ ಹೊಟ್ಟೆ ಕ್ಲೀನ್ ಮಾಡೋದು, ಬರೀ ಮಸಾಜ್ ಮಾಡ್ಕೊಳ್ಳೋದು ಯಾವತ್ತಿದ್ರೂ ಪರ್ಮನೆಂಟ್ ಸೊಲ್ಯೂಷನ್ ಆಗಲ್ಲ ನಿಮಗೆ ಅಂತ ಅಂದರೆ, ಅಥವಾ ಪಂಚಕರ್ಮದ ನಿಜವಾದ ಅರ್ಥ ಅದಲ್ಲ ಅಂತಂದಾಗ ಯಾರಿಗೂ ಅದು ಅರ್ಥ ಆಗಲ್ಲ. ಯಾವಾಗ ಅದು ನೀವೇ ಅನುಭವಿಸೋದಿಲ್ವೋ, ನಿಮ್ಮ ಸ್ವಂತ ಅನುಭವಕ್ಕೆ ಬರೋದಿಲ್ವೋ, ಅಲ್ಲಿಯ ತನಕ ಅದು ನಿಮಗೆ ಅರ್ಥ ಆಗೋಲ್ಲ. ಸೊ ನಿಮ್ಮ ದೇಹದ ಸಿಂಪ್ಟಮ್ಸನ್ನು ನಿಮ್ಮ ವೈರಿಗಳಾಗಿ ನೋಡೋದನ್ನು ಬಿಟ್ಬಿಡಿ. ಪ್ರತಿಯೊಂದು ರೋಗಕ್ಕೆ ಚಿಕಿತ್ಸೆ ಕೂಡ ಏನೋ ಒಂದು ಮ್ಯಾಜಿಕ್ ಆಗಿಬಿಡತ್ತೆ. ಡಾಕ್ಟ್ರು ಕೊಟ್ಟಿರೋ ಮೆಡಿಸಿನ್ಸೇ ಎಲ್ಲ ಜಾದು ಮಾಡುತ್ತೆ, ನಾನಿನ್ನೇನು ಮಾಡಬೇಕಾಗಿಲ್ಲ ಅನ್ನೋ ಭ್ರಮೇಲಿ ಬದುಕಬೇಡಿ. ನಿಮ್ಮ ಪ್ರಯತ್ನ, ನಿಮ್ಮ ಇಂಟೆನ್ಷನ್, ನಿಮ್ಮ ಸಂಕಲ್ಪ ಜೊತೆಯಲ್ಲಿ ವೈದ್ಯರ ಚಿಕಿತ್ಸೆ ಎಲ್ಲ ಸೇರಿದಾಗ ಮ್ಯಾಜಿಕ್ ಆಗುತ್ತೆ.